ಕಲಾ ಜಗತ್ತು ಸುದ್ದಿವಾಹಿನಿಯ ಆತ್ಮೀಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಇವತ್ತು ಈ ಒಂದು ಕುರ್ಚಿಯಲ್ಲಿ ಕುಳಿತುಕೊಂಡು ನನ್ನ ಒಂದಷ್ಟು ಜೀವನದ ಅನುಭವಗಳನ್ನ ಹೇಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸದಾವಕಾಶವನ್ನು ಮಾಡಿಕೊಟ್ಟಿರುವಂಥ ಕಲಾ ಜಗತ್ತು ಸುದ್ದಿವಾಹಿನಿಯ ಮುಖ್ಯಸ್ಥರು, ನನ್ನ ಆತ್ಮೀಯರು, ಹಿತೈಷಿಗಳು ಆಗಿರ್ತಕ್ಕಂಥ ಶ್ರೀಯುತ ರವಿರಾಮ್ರವರಿಗೆ ನಾನು ಮೊದಲನೇದಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ನಾವೆಲ್ಲ ಈ ಕಲಾ ಮಾಧ್ಯಮದಲ್ಲಿ ಏನು ಸಾಂಸ್ಕೃತಿಕ ರಂಗದಲ್ಲಿ ಕಳೆದ 32 ವರ್ಷಗಳಿಂದ ಗಾಯಕನಾಗಿ, ಸಾಂಸ್ಕೃತಿಕ ಸಂಘಟಕನಾಗಿ ಬೇರೆ ಬೇರೆ ವಿಭಾಗದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ನಿರಂತರವಾಗಿ ಚಟುವಟಿಕೆಯನ್ನು ಮಾಡ್ತಾ ಬಂದಂಥವನು. ಬಹಳ ವಿಶೇಷವಾಗಿ ಈ ರೀತಿಯ ಕುರ್ಚಿಯನ್ನು ಅನೇಕ ಸಾಧಕರು, ಮಹನೀಯರು, ವಿವಿಧ ಕ್ಷೇತ್ರದ ಗಣ್ಯರನ್ನು ಕೂರಿಸಿ ಅವರನ್ನು ಗೌರವಿಸಿ ಅವರು ಪಟ್ಟಂಥ ಸಂತೋಷದಲ್ಲಿ ನಾನು ತೃಪ್ತಿಯನ್ನು ಹೊಂದದಂಥ ಮನುಷ್ಯ. ನನ್ನನ್ನು ಇವತ್ತು ಭಾಳ ಅಪರೂಪಕ್ಕೆ ನಾವೆಲ್ಲ ಈಗ ತೆರೆಯ ಮುಂದೆ ಬಂದದ್ದು ನಾನು ಬಹಳ ವಿರಳ. ನನ್ನನ್ನು ನಾನು ಮುಕ್ತವಾಗಿ ಹೇಳ್ಕೊಂಡದ್ದು ಬಹಳ ಕಡಿಮೆ. ಏಕೆಂದರೆ ನನಗೆ ಅಂಥ ಒಂದು ಹೇಳ್ಕೊಳ್ಳುವಂಥ ಇದಿಲ್ಲ. ಏಕೆಂದರೆ ನಾವು ಮಾಡೋ ಕೆಲಸವನ್ನು ಬೇರೆಯವ್ರು ಗುರುತಿಸ್ಬೇಕು ವಿನಃ ನನ್ನನ್ನು ನಾನು ಬಿಂಬಿಸ್ಕೊಳ್ಳೋದು ಏನು ಅಷ್ಟು ಸೂಕ್ತ ಅಲ್ಲ ಅಂಥೇಳಿ ನಾನು ಸಾಮಾನ್ಯವಾಗಿ ಕ್ಯಾಮ್ರಾ ಮುಂದೆ ಬಂದು ಯಾವತ್ತೂ ನನ್ನನ್ನು ನಾನು ವೈಭವೀಕರಣ ಮಾಡಿಕೊಂಡಿಲ್ಲ. ಇವತ್ತು ಭಾಳ ಪ್ರೀತಿಪೂರ್ವಕ ಒತ್ತಾಯದಿಂದ ಮಾನ್ಯ ಶ್ರೀ ರವಿರಾಮ್ರವರು ನನಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಾನು ರಾಬಿ ನಾಗರಾಜ್ ಅಂತೇಳಿ ರಾಮನಗರ ನನ್ನ ಮೂಲತಃ ಹುಟ್ಟೂರು. ತಂದೆ ಬೀರಯ್ಯನವರು, ನಮ್ಮ ತಾಯಿ ಜಯಮ್ಮನವರು. ಅನಕ್ಷರಸ್ಥ ತಂದೆ ತಾಯಿಗಳು ನನಗೆ ಸುಸಂಸ್ಕೃತವಾದಂಥ ಒಂದು ನನಗೆ ಬುದ್ಧಿ ಕೊಟ್ಬಿಟ್ರು. ಯಾಕೆಂದರೆ ಅವರು ಓದಿಲ್ಲದೆ ಇದ್ದರೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ್ದಂಥವ್ರು. ನಮಗೆ ಬಾಲ್ಯದಿಂದಲೂ ಕೂಡ ಇವತ್ತು ಬಹುಶಃ ನಾನು ಇಷ್ಟೆಲ್ಲ ಏನಾದರೂ ಮಾಡಿದ್ದೀನಿ ಅಂದರೆ ಅದಕ್ಕೆ ನನ್ನ ತಾಯಿಯವರು ಪ್ರೇರಣೆ. ಅವರು ಈ ಧಾರ್ಮಿಕ ಆಧ್ಯಾತ್ಮಿಕ ಸ್ವಲ್ಪ ಆ ರಂಗದಲ್ಲಿ ಇದ್ದಿದ್ದರಿಂದ ಈ ಭಜನೆಗಳನ್ನ ನಾನು ಚಿಕ್ಕ ವಯಸ್ಸಿನಿಂದಲೂ ಅವರ ಮಠಗಳಿಗೆ ಕರ್ಕೊಂಡು ಹೋಗೋರು. ನಮ್ಮನ್ನು ಈ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ವಿಶೇಷ ಕಾರ್ಯಕ್ರಮಗಳಾದಾಗ ಭಜನೆ ಮಾಡ್ತಾಯಿದ್ರು. ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರಿಂದ ನಮಗೆಲ್ಲೋ ಅದು ನಮಗೆ ಪ್ರೇರಣೆ ಆಗ್ತಾ ಬಂತು. ನಾನು ಯಾವುದೇ ಒಂದು ಸಂಗೀತ ಅಭ್ಯಾಸವನ್ನಾಗಲಿ ಮತ್ತು ಏನೂ ಕೂಡ ಮಾಡಿಲ್ಲ. ಅದು ಮೂಲತಃ ನಮಗೆ ಬಾಲ್ಯದಿಂದಲೇ ನನ್ನ ಮಿಡ್ಲ್ ಸ್ಕೂಲ್, ಪ್ರೈಮರಿ ಸ್ಕೂಲ್ನಿಂದಲೂ ಕೂಡ ನಾನು ಹಾಡುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡೆ. ಆ ನಂತರದಲ್ಲಿ ಪ್ರೌಢಶಾಲೆ, ಹೈಸ್ಕೂಲ್ನಲ್ಲಿ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದವರು. ನಮಗೆ ಮಾಡ್ತಿದ್ದು ವರ್ಷಕ್ಕೊಂದ್ಸಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು. ಅಲ್ಲಿಂದ ಏನಾದರೂ ನಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ವೇದಿಕೆ ಸಿಗ್ತಾಯಿತ್ತು. ನಿರಂತರವಾಗಿ ನಾನು ಶಾಲಾ ಕಾಲೇಜಿನ ದಿನಗಳಲ್ಲಿ ಹಾಡುವಂಥ ಮತ್ತು PUCನಲ್ಲಿದ್ದಾಗ ಒಂದು ಸಾಮಾಜಿಕ ನಾಟಕವನ್ನು ಕಾಲೇಜು ವೇದಿಕೆಯಲ್ಲಿ ಮಾಡಿದ್ವಿ ನಾವು ಕಾಲೇಜು ವಾರ್ಷಿಕೋತ್ಸವದಲ್ಲಿ. ಬಹುಶಃ ನನಗೆ PUC ಓದುವ ತನಕ ಈ ಹಸಿವು ಅಂದರೆ ಏನಾದರೂ ಮಾಡಬೇಕು, ಸಾಧಿಸಬೇಕು ಅನ್ನುವಂಥ ತವಕ ನನಗೆ ಬಹಳ ಛಲ PUC ತನಕವೂ ನಿರಂತರವಾಗಿತ್ತು. ನನಗೆ ಇವತ್ತಿಗೂ ಆಶ್ಚರ್ಯ ಆಗ್ತದೆ, ನನಗಿನ್ನೂ ಸರಿಯಾಗಿ ಮೀಸೆ ಬಂದಿರಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ನಾನು ಈ ಪತ್ರಿಕೆಗಳನ್ನ ಓದೋದಕ್ಕೆ ಲೈಬ್ರರಿ, ಸರ್ಕಾರಿ ಲೈಬ್ರರಿಗೆ ಹೋಗ್ತಾ ಇದ್ದೇನೆ. ನಮ್ಮ ಮನೆಗೆಲ್ಲ ಪತ್ರಿಕೆ ತೋರಿಸೋಷ್ಟು ನಾವು ಶಕ್ತರಾಗಿರಲಿಲ್ಲ. ಹಾಗಾಗಿ ಅಲ್ಲಿ ನನ್ನ ಕಣ್ಣಿಗೆ ಅನೇಕ ಪತ್ರಿಕೆಗಳು ಓದ್ತಿದ್ದಾಗ ಒಂದು ಗಮನ ಸೆಳೆದದ್ದು ಇವತ್ತಿಗೂ ನನಗೆ ನೆನಪಿದೆ. ಯಾರನ್ನೂ ಹೆದರಿಸಿದ, ಯಾರಿಗೂ ಹೆದರದ ಏಕೈಕ ಕನ್ನಡ ಪಾಕ್ಷಿಕ ಅಂತೇಳಿ ಒಂದು ಅಡಿಬರಹದಲ್ಲಿ ಗರೀಬಿ ಹಟಾವೋ ಅಂತೇಳಿ MP ಜಯರಾಜರವ್ರದ್ದು ಒಂದು ಪಾಕ್ಷಪತ್ರಿಕೆ ಬರ್ತಾಯಿತ್ತು, ಪಾಕ್ಷಿಕ. ನಾನು ಅದನ್ನು ಓದಿದಾಗ ಅಲ್ಲಿ ವರದಿಗಾರರು, ವಿತರಕರು ಬೇಕು ಅಂತೇಳಿ ಅವ್ರದ್ದು ವಿಳಾಸ, ಕಚೇರಿ ನಂಬರೆಲ್ಲ ಕೊಟ್ಟಿದ್ದರು. ನೋಡಿ, ನನಗೆ ಅವತ್ತಿನ ಕಾಲದಲ್ಲಿ ಎಂಥ ಒಂದು ಹುಚ್ಚು ಅಂದರೆ ಪತ್ರಕರ್ತ ಆಗಬೇಕು. ಅವರ ವಿಳಾಸವನ್ನು ಹುಡುಕೊಂಡು ನಾನು ಗರೀಬಿ ಹಟಾವೋ ಪತ್ರಿಕೆ ಕಚೇರಿಗೆ ಹೋಗಿದ್ದೆ. ಬಹುಶಃ ನಾನು ಸೆಕೆಂಡ್ PUC ಓದ್ತಿದ್ದವಾಗ. ನಾನು ಇವತ್ತು ನೆನೆಸ್ಕೊಂಡ್ರೆ ಇವತ್ತು ನಮ್ಮ ಮಕ್ಕಳು ಕೂಡ ಅಂಥ ಆಲೋಚನೆಗಳು ಹೊಂದಕ್ಕೆ ಸಾಧ್ಯ ಇಲ್ಲ. ಆ ವಯಸ್ಸಿನಲ್ಲಿ ಅಲ್ಲಿ ವಿಚಾರಿಸಿದಾಗ ಅವರು ಅದಾಗಲೇ ಸಾಗಾ ವಿಜಯ್ ಕುಮಾರ್ ಅಂತೇಳಿ ರಾಮನಗರ ವರದಿಗಾರರು ಒಬ್ಬರು ಇದ್ದಾರೆ ಅಂತೇಳಿ ಹೇಳಿದರು. ಅಲ್ಲಿಂದ ಬಂದು ಮತ್ತೊಂದು ಪತ್ರಿಕೆ ಒಂಟಿ ಧ್ವನಿ ಅಂತೇಳಿ ಯಲಹಂಕದಿಂದ ಶ್ರೀನಿವಾಸ್ ಅಂತೇಳಿ ಅವರು ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರು ಯಲಹಂಕ ಹಳೆ ಊರಿನಲ್ಲಿ. ಒಂಟಿ ಧ್ವನಿ ಅಂತೇಳಿ ಒಂದು ಪಾಕ್ಷಿಕ, ಅದು ರಾಜಕೀಯ ರಂಗದ ಒಂದು ವಿಶ್ಲೇಷಣಾ ಪತ್ರಿಕೆ. ನಾನು ಪತ್ರ ಬರೆದೆ ಅವರಿಗೆ, ನಾನು ನಿಮ್ಮ ಪತ್ರಿಕೆ ವರದಿಗಾರ ಆಗ್ತೀನಿ ಸರ್ ಅಂತ. ಆ ಪುಣ್ಯಾತ್ಮ ನನ್ನ ಕಾಲೇಜ್ ಹತ್ರನೇ ಹುಡ್ಕೊಂಬಂದರು. ರಾಮನಗರ ಬಾಯ್ಸ್ ಕಾಲೇಜ್ ಇದೆ ರಾಮನಗರದಲ್ಲಿ, ಅಲ್ಲಿ ಕಾಲೇಜಿಗೆ ಬಂದರು. ನನ್ನನ್ನು ಪರಿಚಯ ಮಾಡಿಕೊಂಡು ಪ್ರಾರಂಭದಲ್ಲೇ ನನಗೊಂದು 25 ಪತ್ರಿಕಾ ಕಾಪಿಗಳನ್ನ ಕೊಟ್ಟು, ಬರೀರಿ ನೀವು ಏನು ಸುದ್ದಿ ಬರೀತಿರೋ ಅಂಥೇಳಿ. ಅದು ಬಹುಶಃ ಒಂದು 2 ತಿಂಗಳು ನಾನು ಸುದ್ದಿ ಕಳಿಸ್ದೆ ಒಂಟಿ ಧ್ವನಿಗೆ. ಅದಾದ ನಂತರ ಅವರು, ವರದಿಗಾರ ಆದರಷ್ಟು ಸಾಲದು ಸರ್, ಇದ್ರ ಏಜೆನ್ಸಿ ತೊಗೊಳ್ಳಿ, ಅಟ್ಲೀಸ್ಟ್ ಒಂದು 100 ಕಾಪಿನ ನೀವು ರಾಮನಗರದಲ್ಲಿ ಮಾರಾಟ ಮಾಡಿಸಿ ಅಂದರು. PUC ಓದ್ತಿದ್ದಂಥ ನನಗೆ ಅವತ್ತು ಆ ಒಂದು ಅಷ್ಟು ನನಗೆ ಆ ವ್ಯಾವಹಾರಿಕ ಜ್ಞಾನ ಇರಲಿಲ್ಲ. ಆಗ ಅದನ್ನು ಅಲ್ಲಿ ಕೈಬಿಟ್ಟು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನನ್ನಲ್ಲಿ PUC ಆ ಹಂತದಲ್ಲೇ ನನಗೆ ಹಲವಾರು ರಂಗಗಳಿಗೆ ಏನಾದರೂ ಮಾಡಬೇಕು, ಸಾಧಿಸಬೇಕು ಅನ್ನುವಂಥ ತುಡಿತ ನನಗೆ ಶುರುವಾಗಿತ್ತು. ಅವತ್ತಿನ ಕಾಲದಲ್ಲಿ PUC ಓದುತ್ತಿದ್ದಾಗಲೇ
ನನಗೆ ಈ ನಾಟಕ ಅಭಿನಯ ಹಾಡುವಂಥದ್ದು ಇದು ನಮಗೆ ಮೊದಲಿಂದ ಬಂದಿದ್ದರಿಂದ, ಮತ್ತು ಸಂಘಟನೆ, ನನಗೆ ಸಾಂಸ್ಕೃತಿಕ ಸಂಘಟನೆ ಇವೆಲ್ಲವೂ ಪ್ರೇರಣೆ ಆಗೋದಕ್ಕೆ ನನಗೆ ಬಹುಶಃ ಇನ್ನೂ ಒಂದು ಕಾರಣ ಇದೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿ ಅಂತಿದೆ, ಅಲ್ಲಿ ನಮ್ಮ ಅಕ್ಕ ಅವರು ದೊಡ್ಡಕ್ಕ ಇದ್ದರು. ಈ ರಜಾ ದಿನಗಳಲ್ಲಿ ಬಂದುಬಿಟ್ರೆ ನಾನು ವಾರ 15 ದಿನ ಅವ್ರ ಮನೇಲಿ ಉಳ್ಕೊಳ್ತಿದ್ದೆ. ಆ ಅಗ್ರಹಾರ ದಾಸರಹಳ್ಳಿ, ಹೊಸಹಳ್ಳಿ ಈ ಭಾಗಗಳು ಹೇಗೆ ಅಂದರೆ ನಮ್ಮ ಕನ್ನಡದ ಸಂಸ್ಕೃತಿಯ ಗ್ರಾಮೀಣ ಬದುಕಿನ ಬಹುತೇಕ ಗ್ರಾಮೀಣ ಭಾಗದಿಂದ ಬಂದಂಥವರೇ ಅಲ್ಲಿ ಒಂದು ಮಧ್ಯಮ ವರ್ಗದ ಜನ ಜಾಸ್ತಿ ಇದ್ದರಿಂದ ನಮ್ಮ ಸಂಸ್ಕೃತಿ ಆಚರಣೆಗಳಲ್ಲಿ ಭಾಳ ಹೆಚ್ಚು ನಡೀತಾ ಇದ್ದು. ನನಗೆ ಆರ್ಕೆಸ್ಟ್ರಾಗಳನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಆ ಭಾಗದಲ್ಲಿ. ಈ ರಾಜ್ಯೋತ್ಸವ, ಅಣ್ಣಮದೇವಿ ಉತ್ಸವ, ಗಣೇಶೋತ್ಸವ ಎಲ್ಲವೂ ಸುತ್ತಮುತ್ತ ನಡೀತಿದ್ದರಿಂದ ನಾನು ಆ ರಜಾ ದಿನದಲ್ಲಿ ದಾಸರಳ್ಳಿನಲ್ಲಿ ಇದ್ದಾಗ ಆ ಸುತ್ತಮುತ್ತ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೆ ನಾನು. ಅದ್ರ ಜೊತೆಗೆ ನನಗೆ ಮತ್ತಷ್ಟು ಪ್ರಭಾವವನ್ನು ಬೀರಿದಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತಿನ ವೀರೇಶ್ ಚಿತ್ರಮಂದಿರ ಏನು ದಾಸರಹಳ್ಳಿನಲ್ಲಿದೆ, ಆ ಜಾಗದಲ್ಲಿ ಅವತ್ತು ಶಾಂತಲ ಚಿತ್ರಮಂದಿರ ಇತ್ತು. ಅಲ್ಲಿ ಯಾವ ವೈಭವ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಬಿಡುಗಡೆ ಆದಾಗ ಅಂದರೆ ಸುತ್ತಮುತ್ತಲಿಂದ ಸಾವಿರಾರು ಜನ ಈ ಸ್ಟಾರ್ಗಳನ್ನ ಕಟ್ಕೊಂಡು ಮೆರವಣಿಗೆ ಬರ್ತಾಯಿದ್ರು, ಅಭಿಮಾನಿಗಳು. ನಮಗೆ ಆ ವಯಸ್ಸಿನಲ್ಲಿ ಇವೆಲ್ಲವೂ ಪ್ರಭಾವವನ್ನು ಬೀರಿದಂಥದ್ದು. ಮತ್ತು ನಾನು ಆ ನಂತರದ ನನಗೆ ಬಾಲ್ಯದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ಅಪಾರವಾದ ಪ್ರೀತಿ. ಆ ನಂತರ ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಅಭಿಮಾನಿ ಸಂಘಟನೆ ಆಕರ್ಷಣೆಗೆ ಒಳಗಾದೆ. ಅಂದರೆ ನಮಗೆ ಆ ವಯಸ್ಸಿನಲ್ಲಿ ಇವೆಲ್ಲವೂ ಕೂಡ ನಮಗೆ ಪ್ರೇರಣೆಯನ್ನು ಮನಸ್ಸಿನಲ್ಲಿ ತುಂಬಿದಂಥವು. ಮತ್ತು ಅದರಿಂದ ಏನೋ ಆಗ್ತವೆ ಅಂತೇಳಿ ಯಾಕೆ ಹೇಳ್ತೀನಿ ಅಂದರೆ, ಇವತ್ತೇನಾಗಿದೆ, ಇವತ್ತಿನ ಕಾಲದಲ್ಲಿ ನಾನೊಂದು 32 ವರ್ಷ ಈ ರಂಗದಲ್ಲಿ ಎಲ್ಲ ನಡ್ಕೊಂಡು ಬಂದಿದ್ದೀನಿ. ಒಬ್ಬ ಸಾಂಸ್ಕೃತಿಕ ಸಂಘಟಕನಾಗಿ, ಗಾಯಕನಾಗಿ, ಬೇರೆ ಬೇರೆ ಕ್ಷೇತ್ರದ ಕೆಲಸ ಮಾಡಿದ್ದೀನಿ. ನನ್ನ ಹಿತೈಷಿಗಳೇ ಒಂದು ಮಾತು ಕೇಳ್ತಾರೆ, ಏನಕ್ಕೆ ಮಾಡ್ತೀಯ ಅವೆಲ್ಲ, ಇದರಿಂದ ನಿನಗೆ ಏನು ಸಿಗುತ್ತೆ? ನೋಡಿ, ಇವತ್ತು ಏನಾಗಿದೆ, ಬದಲಾದ ಕಾಲಘಟ್ಟ ಎಲ್ಲವನ್ನು ವ್ಯಾವಹಾರಿಕವಾಗಿ ತಂದು ನಿಲ್ಲಿಸ್ಬಿಟ್ಟಿದೆ. ಇವತ್ತು ಲಾಭ ನಷ್ಟದ ಅದ್ರ ಮೇಲೆ ನಿಂತಿದೆ ಇವತ್ತೆಲ್ಲ. ಸುಮ್ಮನೆ ಯಾಕೆ ಮಾಡ್ತೀಯಾ ಅಂದರೆ, ಸಮಾಜಕ್ಕೆ ಇವತ್ತು ನಾವೇನು ಮಾಡೋ ಅವಶ್ಯಕತೆನೇ ಇಲ್ವಾ? ನಮ್ಮನ್ನು ನಾವು ವಿಮರ್ಶನೆ ಮಾಡ್ಕೋಬೇಕು. ಅವತ್ತು ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಈ ಹಸಿರು ಸಾಲುಗಳನ್ನ ಹಾಕ್ಕೊಂಡು ಮಂಡ್ಯ, ಮೈಸೂರು, ಚಾಮರಾಜನಗರದ ಭಾಗದಿಂದ ಬೆಂಗಳೂರಿಗೆ ರೈತ ಸಂಘಟನೆಗಳು ಲಾರಿ ಬಸ್ಗಳಲ್ಲಿ ಸಾವಿರಾರು ಜನ ಬರ್ತಾಯಿದ್ರು. ನಾವು ರಾಮನಗರ ಬೆಂಗಳೂರು ಹೈವೇನಲ್ಲೇ ನಮ್ಮ ಮನೆ ಇದ್ದಿದ್ದರಿಂದ ನಾನು ಗಂಟೆಗಟ್ಟಲೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ ರೈತ ಚಳವಳಿಯಲ್ಲಿ ಹಸಿರು ಸಾಲುಗಳನ್ನ ಹಾಕ್ಕೊಂಡು, ಆ ಧ್ವನಿವರ್ಧಕ ಹಾಕ್ಕೊಂಡು ಲಾರಿಗಳಲ್ಲಿ ಹೋಗ್ತಿದ್ರಲ್ಲ, ಅವ್ರು ಯಾರೂ ಕೂಡ ಅವರ ಸ್ವಂತಕ್ಕೋ ಸ್ವಾರ್ಥಕ್ಕೋ ಅಂತ ಹೋದವರಲ್ಲ. ಅವರು ಒಂದು ಗಟ್ಟಿ ಚಳವಳಿಯನ್ನು ಸಮಾಜಕ್ಕೆ ಕಟ್ಟಬೇಕು, 4 ಜನರಿಗೆ ಒಳ್ಳೇದಾಗಬೇಕಂತ ಹೋದಂಥವ್ರು. ಇವು ನಮ್ಮ ಬಾಲ್ಯದಲ್ಲಿ ಪ್ರೇರಣೆಯನ್ನು ತಂದು ಕೊಟ್ಟಂಥವು. ಗೋಕಾಕ್ ಚಳವಳಿಯಲ್ಲಿ ಅಣ್ಣವರ ಮುಂಚೂಣಿಯಲ್ಲಿ ನಿಂತಾಗ ಲಕ್ಷಾಂತರ ಅಭಿಮಾನಿಗಳು ಅವ್ರ ಹಿಂದೆ ಹೆಜ್ಜೆ ಹಾಕಿದವರು ಕೂಡ ಅವರ ವೈಯಕ್ತಿಕ ಬದುಕಿಗೆ ಏನೋ ಲಾಭ ಮಾಡ್ಕೊಳ್ಳಿಕ್ಕೆ ಯಾರೂ ಬರಲಿಲ್ಲ. ಆದರೆ ಇವತ್ತು ದುರಂತ ಅಂದರೆ ಎಲ್ಲವೂ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಸಮಾಜಮುಖಿ ಚಿಂತನೆಗಳು ಕೂಡ ಆಧಾರದಲ್ಲಿ ನಿಂತುಬಿಟ್ಟಿದೆ. ಇದು ಭಾಳ ನೋವಾಗ್ತವೆ. ಹಾಗಾಗಿ ನನಗೆ ಭಾಳ ಚಿಕ್ಕ ವಯಸ್ಸಿನಿಂದಲೇ ಸಮಾಜಮುಖಿಯಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ತುಡಿತ ನನ್ನಲ್ಲಿ ನಿರಂತರವಾಗಿ ಬಂತು. PUC ಆಗ್ತಿದ್ದ ಹಾಗೆ ನಾನು ಡಿಗ್ರಿ ಓದೋದಕ್ಕೆ ಬೆಂಗಳೂರಿಗೆ ನಾನು ಆಕರ್ಷಣೆಗೆ ಒಳಪಟ್ಟೆ. ಯಾಕೆಂದರೆ ಅವತ್ತಿಗೆ 90ರ ದಶಕದಲ್ಲಿ ವಿದ್ಯಾರ್ಥಿ ಸಂಘಗಳು ಕಾಲೇಜುಗಳಲ್ಲಿ ಭಾಳ ಗಮನ ಸೆಳೀತಾ ಇದ್ದಂಥವು. ಇವತ್ತಿಗೂ ಕೂಡ ಅವತ್ತಿನ ವಿದ್ಯಾರ್ಥಿ ಸಂಘದ ನಾಯಕರುಗಳು ಏನಿದ್ದರು, ಅನೇಕರು ಇವತ್ತು ರಾಜಕಾರಣದಲ್ಲಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಕಾಲೇಜು ವಿದ್ಯಾರ್ಥಿ ಸಂಘದಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕರು ಅಂದರೆ ಒಂದು ಕಾಲೇಜು ವಿದ್ಯಾರ್ಥಿ ಸಂಘ ಒಂದು ನಾಯಕತ್ವದ ಗುಣವನ್ನು ಆ ವ್ಯಕ್ತಿಗಳಲ್ಲಿ ರೂಪಿಸ್ತಾ ಇತ್ತು. ನಾನು ಕೂಡ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿಗೆ BA ಪದವಿಗೆ ನಾನು ಅಲ್ಲಿ ಸೇರಿಕೊಂಡೆ. ನನ್ನ ಉದ್ದೇಶ ಆದರೂ ಇಷ್ಟೇ, ಬೆಂಗಳೂರಿಗೆ ಬಂದುಬಿಟ್ರೆ ಕಾಲೇಜ್ ಓದ್ಕೊಂಡು ಸಂಜೆ ಏನಾದರೂ ಕೆಲಸ ಮಾಡಿಕೊಂಡು ಆರ್ಕೆಸ್ಟ್ರಾಗೆ ಸೇರಬೇಕು. ನನಗೆ ಮೊದಲಿಂದಲೂ ಇದ್ದಿದ್ದು ಆರ್ಕೆಸ್ಟ್ರಾ. ಎಲ್ಲೇ ಆರ್ಕೆಸ್ಟ್ರಾ ನಡೆದ್ರು ಇಡೀ ಕಾರ್ಯಕ್ರಮ ಮುಗಿಯೋ ತನಕ ನಿಂತು ನೋಡ್ತಾ ಇದ್ದೆ. ನನ್ನ ಮೇಲೆ ಪ್ರಭಾವವನ್ನು ಬೀರಿದಂಥ ಈ ಆರ್ಕೆಸ್ಟ್ರಾ ನಾನು ಹಾಡಬೇಕು. ನನಗೆ ಅಷ್ಟೊತ್ತಿಗಾಗಲೇ ನಾನು ಹಾಡುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದರಿಂದ ಬೆಂಗಳೂರು ಕಾಲೇಜಿಗೆ ಸೇರಿದೆ. ಬೆಂಗಳೂರಿನಲ್ಲಿ ನನಗೆ ಯಾಕೋ ಈ ಕಾಲೇಜಿಗಿನ್ನ ಇದು ನನಗೆ ಗೀಳು, ಈ ಹಾಡೋ ಗೀಳು ಹೆಚ್ಚು ಹುಚ್ಚತ್ತಿತು. ಚಿತ್ರರಂಗ ಇರ್ಬೋದು, ಇವೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಬಂತು. ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ, ನಾನು ಯಾವುದೇ ಸಂಗೀತದ ಹಿನ್ನೆಲೆ ಇಲ್ಲ, ನನಗೆ ಏನೋ ಅದರ ಗಂಧಗಾಳಿ ಗೊತ್ತಿಲ್ಲ. ಹಾಡ್ತಿದ್ದೆ, ಕೇಳಿ ಹಾಡೋದಷ್ಟೇ ನನಗೆ ಗೊತ್ತಿದ್ದಿದ್ದು. ಪ್ರಾರಂಭದಲ್ಲಿ ನಾನು ಒಂದು ರಾಗಸಂಗಮ ಅಂಥೇಳಿ ಬೆಂಗಳೂರಿನ ಸಿರ್ಸಿ ಸರ್ಕಲ್ನಲ್ಲಿ ಇತ್ತು ಆರ್ಕೆಸ್ಟ್ರಾ. ಅದು ಅಲ್ಲಿ ನೇರವಾಗಿ ಹೋದೆ ಹಾಡಬೇಕು ಅಂಥೇಳಿ. ಅವರು ಹಾರ್ಮೋನಿಯಂ ಇಟ್ಟು ಪ್ರಾಕ್ಟೀಸ್ ಮಾಡಿಸಿದ್ರು. ನಿಮ್ಮ ವಾಯ್ಸ್ ಇನ್ನೂ ಸ್ವಲ್ಪ ಚಿಲ್ ಬರ್ತಾ ಇದೆ ಅಂದರೆ, ಅದು ಅವತ್ತಿಗೆ ಆರ್ಕೆಸ್ಟ್ರಾ ಅಂದರೆ ಇವತ್ತು ಸುಲಭವಾಗಿ ಆಡುವಂಥ ಆರ್ಕೆಸ್ಟ್ರಾ ಅಲ್ಲ. ಧ್ವನಿ ಅನುಕರಣೆ, ಇಮಿಟೇಷನ್ ಮಾಡಬೇಕಿತ್ತು. ರಾಜ್ಕುಮಾರ್ PBS ಈ ರೀತಿ ಇದ್ದಂಥ ಕಾಲ ಅದು. ಹಾಗಾಗಿ ನನಗೆ ನೇರವಾಗಿ ಅವರು ಆಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಒಂದಷ್ಟು ದಿನ ಬನ್ನಿ, ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬನ್ನಿ, ನೋಡಿ ಕಲ್ತ್ಕೊಳ್ಳಿ ಅಂಥೇಳಿ ಒಂದು ಸ್ವಲ್ಪ ದಿನ ಅವ್ರ ತಂಡದಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲೋ 1-2 ವೇದಿಕೆಯಲ್ಲಿ ಕೋರಸ್ ಹಾಡೋದಕ್ಕೋ ಮೈಕ್ ಕೊಡ್ತಾರೆ. ನೀವು ನಂಬೋದಿಲ್ಲ ಸರ್, ಅವತ್ತು ಕೋರಸ್ ಅಲ್ಲ, ನಾವು ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಆರ್ಕೆಸ್ಟ್ರಾ ವೇದಿಕೆಯಲ್ಲಿ ನಿಂತ್ಕೊಂಡ್ಬಿಟ್ರೆ ಇಡೀ ರಾತ್ರಿ ನಮ್ಗೆ ಏನೋ ಸಂಭ್ರಮ. ಅಂದರೆ ಅವತ್ತಿಗೆ ಅಂಥ ಕಲೆಗೆ,
ಕಲಾವಿದರಿಗೆ ಮಹತ್ವ ಇತ್ತು, ಅಭಿಮಾನ ಗೌರವ ಇದ್ದಂಥ, ಸಂಭ್ರಮವಿದ್ದಂಥ ಕಾಲ ಅದು. ಹಂಗೆ ನೋಡಿದ್ರೆ ಇವತ್ತು ಏನೆಲ್ಲ ತಂತ್ರಜ್ಞಾನ ಬಂದು ಬದಲಾಗಿದೆ, ಎಷ್ಟೋ ರಂಗಗಳು ಬದಲಾವಣೆಯನ್ನು ಕಳ್ಕೊಂಡು ಅಸ್ತಿತ್ವ ಕಳ್ಕೊತಾ ಇದ್ದಾವೆ. ನಮಗೆ ಒಂದು ಸಂತೋಷ ಏನಂದರೆ 90ರ ದಶಕದಿಂದ ಒಂದು 20 ವರ್ಷ ಆ ವೈಭವ ಇದ್ದಂಥ ಕಲೆಗೆ, ಕಲಾವಿದರಿಗೆ ಬೆಲೆ ಇದ್ದಂಥ, ಗೌರವ ಇದ್ದಂಥ ಕಾಲದಲ್ಲಿ ಆ ಸುಖವನ್ನು ಅನುಭವಿಸಿದ್ದೀವಲ್ಲ, ನಾವು ಎಲ್ಲೋ ಒಂದು ಕಡೆ ಒಂದು ಭಾಗ್ಯವಂತರು ನಾವು. ಇವತ್ತು ಎಷ್ಟೋ ಅದರ ಪರಿಚಯ ಇವತ್ತಿನ ಜನರಿಗೆ ಅದು ಹೇಳಿದ್ರೂ ಅರ್ಥ ಆಗೋದಿಲ್ಲ. ಅದಾದ ನಂತರ ನನಗೆ ಅಲ್ಲಿ ಅವಕಾಶ ಆಗೋದಿಲ್ಲ ಅಂತೇಳಿ ಅಲ್ಲೇನೋ ಒಂದು ಕಹಿ ಘಟನೆ ನಡೀತದೆ. ಮನಸ್ಸಿಗೆ ಬೇಸರ ಆಗಿ ಒಂದು ಡಾಕ್ಟರ್ PBS ರವರು ಒಂದು ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಆ ಒಂದು ವಾದ್ಯಗೋಷ್ಠಿನಲ್ಲಿ. ನನ್ನ ಕುತೂಹಲ ಅಂದರೆ, ನಾವೇನೋ ಅಷ್ಟೊತ್ತಿಗೆ ನಾನೇನು ದೊಡ್ಡ ಸಿಂಗರ್ ಅಲ್ಲ, ಡಾಕ್ಟರ್ PB ಶ್ರೀನಿವಾಸ್ ಅವ್ರ ಜೊತೆಯಲ್ಲಿ ಒಂದು ಫೋಟೋ ತೆಗೆಸ್ಕೋಬೇಕನ್ನೋ ಮಹತ್ತರವಾದ ಆಸೆಯಿಂದ ಆ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಆದರೆ ನನಗೆ ಅಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದರಿಂದ ನಮ್ಮನ್ನು ವೇದಿಕೆ ಮೇಲೆ ಎತ್ಸೋದಿಲ್ಲ. ಅವರು ಸೌಂಡ್ ಆಪ್ರೇಟರ್ ಹತ್ರ ಕೂರಿಸಿರ್ತಾರೆ, ಕುಳಿತಿರಿ ಆಮೇಲೆ ನಿಮ್ಮನ್ನು ಕರಿತೀನಿ ಅಂತ. ಕೊನೆಗೂ ಕರಿಯಲ್ಲ, PB ಶ್ರೀನಿವಾಸ್ ಅವರು ಹೊಟ್ಟೋಗ್ತಾರೆ. ಆದರೆ ನೋಡಿ, ಭಗವಂತ ನಮಗೆ ಅದೇ ಮಹಾನ್ ಗಾಯಕರನ್ನು ಬೆಂಗಳೂರಿನ ಹೆಲನ್ಕ ಅಚ್ಚು ಮತ್ತು ಗಾಲಿ ಕಾರ್ಖಾನೆಯಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವದಲ್ಲಿ ಆ ನಂತರ ಎಷ್ಟೋ ವರ್ಷಗಳ ನಂತರ ಆ ಮಹಾನ್ ಕಲಾವಿದರು ಡಾಕ್ಟರ್ PB ಶ್ರೀನಿವಾಸರವರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರ ಸಮೀಪದಲ್ಲಿ, ಅವರ ಸಮ್ಮುಖದಲ್ಲಿ ಅವರು ಹಾಡಿದಂಥ 2 ಗೀತೆ ಹಾಡಿದೆ. ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು. ಅಂದರೆ ಇವೆಲ್ಲವೂ ನಮ್ಮ ಬದುಕಿನಲ್ಲಿ ನಮಗೆ ತೃಪ್ತಿಯನ್ನು ತಂದು ಕೊಟ್ಟಂಥ ಬದುಕಿನ ಒಂದು ಸಾರ್ಥಕತೆಯ ಕ್ಷಣಗಳು ಅಂತ ನಾನಾದರೂ ಭಾವಿಸಿದ್ದೀನಿ. ಇವತ್ತಿಗೂ ಆ ಸಾರ್ಥಕತೆಯ ಕ್ಷಣಗಳನ್ನ ಆಗಾಗ ಮೆಲುಕು ಹಾಕ್ಕೊಂಡೇ ನನ್ನ ಜೀವನವನ್ನು ಸಂತೋಷವಾಗಿ ಕಳೀತಾ ಇದ್ದೀನಿ. ಆ ಡಿಗ್ರಿ ಸರ್ಕಾರಿ ಕಾಲೇಜಿಗೆ ಬಂದ ನಂತರ 92ರಲ್ಲಿ ನಾನು ಡಿಗ್ರಿ ಮುಗಿಸೋ ಸಂದರ್ಭದಲ್ಲೇ ಮತ್ತೆ ಇನ್ನೊಂದು ಬೇರೆ ಆರ್ಕೆಸ್ಟ್ರಾದ ಅವಕಾಶ ಸಿಗುತ್ತೆ. ಅಲ್ಲಿ ಒಂದೊಂದು ಹಾಡು ಕೊಡೋದಕ್ಕೆ ಶುರು ಮಾಡ್ತಾರೆ. ಅದರ ಜೊತೆಯಲ್ಲಿ ನಾನು ಅವತ್ತಿಗೆ GK ವೆಂಕಟೇಶ್ ಅವರು, ಖ್ಯಾತ ಸಂಗೀತ ನಿರ್ದೇಶಕರಾದ GK ವೆಂಕಟೇಶ್ ಅವರು ತೀರ್ಕೊಂಡಿರ್ತಾರೆ. ನಮಗೆ ನೋಡಿ, ನನಗೆ ಎಷ್ಟು ಹುಚ್ಚಿತ್ತು ಅಂದರೆ, ಒಂದು ಕಡೆ ಪತ್ರಕರ್ತ ಕೊರಟೆ ಅಲ್ಲಿ ಕೈ ಬಿಟ್ಟೆ, ಇಲ್ಲಿ ಆರ್ಕೆಸ್ಟ್ರಾ ಸೆಳೀತು, ಇಲ್ಲಿ ಬಂದೆ. ಅದ್ರ ಜೊತೆಯಲ್ಲಿ ಇಲ್ಲೇನು ನೋಡ್ತಾ ಇದ್ನಲ್ಲ, ಈ ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳು, ವೇದಿಕೆಗಳು, ಕಾರ್ಯಕ್ರಮ ಸಂಘಟನೆಗಳು ಆಯೋಜನೆ ಮಾಡ್ತಂಥ ಮನರಂಜನಾ ಕಾರ್ಯಕ್ರಮ ಇವೆಲ್ಲ ನನ್ನ ಮೇಲೆ ಪ್ರಭಾವವನ್ನು ಬೀರಿ ನಾನು ಒಬ್ಬ ಸಂಘಟಕನಾಗಿ GK ವೆಂಕಟೇಶ್ ಅವರ ಹೆಸರಿನಲ್ಲಿ ಅಂತರ್ ಕಾಲೇಜು ಗಾಯನ ಸ್ಪರ್ಧೆಯನ್ನು ರಾಮನಗರದಲ್ಲಿ ಮಾಡ್ತೀನಿ. ಅವರ ಸ್ಮರಣಾರ್ಥವಾಗಿ ಇಡೀ ದಿನ ಸ್ಪರ್ಧೆ ಮಾಡಿ ಸಂಜೆ ಗೆದ್ದಂಥವ್ರಿಗೆ ಬಹುಮಾನವನ್ನು ಕೊಡ್ತಕ್ಕಂಥದ್ದು. ವಿಶೇಷತೆ ಅಂದರೆ, ಇಷ್ಟೆಲ್ಲ ಮಾಡ್ತಾ ಇದ್ದರೂ ಕೂಡ ನನ್ನ ಹತ್ರ ದುಡ್ಡಿರಲಿಲ್ಲ, ಅವ ಸಂಪಾದನೆ ಇಲ್ಲ ನಮ್ಮ ಹತ್ರ. ಆದರೆ ಏನೋ ಹುಚ್ಚು ಸಾಹಸ, ಹುಚ್ಚು ಧೈರ್ಯ, ಏನೋ ಒಂದು ಮಾಡಬೇಕನ್ನುವಂಥ ಹಂಬಲ ಅಷ್ಟೆ. ಆ GK ವೆಂಕಟೇಶ್ ಅವರ ಹೆಸರಿನಲ್ಲಿ ನಾನು ಅವತ್ತು ಕಾರ್ಯಕ್ರಮ ಮಾಡಿದ ಇವತ್ತು ಎಷ್ಟು ನನಗೆ ಸಂತೋಷ ಆಗ್ತದೆ. ನಾನು ಅವಾಗ ರಾಮು ಮೆಲೋಡಿಯನ್ ಮ್ಯೂಸಿಕ್ ಅಂತ ಒಂದು ತಂಡದಲ್ಲಿ ಗಾಯಕನ ಹಾಡ್ತಾ ಇದ್ದೆ. ಆ ರಾಮು ಮೆಲೋಡಿಯನ್ ಮ್ಯೂಸಿಕ್ನ ಆ ಕಚೇರಿಗೆ S ಮಹೇಂದರ್ ಅವರು ಬರ್ತಾಯಿದ್ದು ನಿರ್ದೇಶಕರು. ಅವಾಗ ಆಗ್ತಾನೆ ಹೊಸದಾಗ ಅವರು ಚಿತ್ರರಂಗಕ್ಕೆ ಬಂದಿದ್ದರು. ಅವ್ರನ್ನ ರಾಮುರವ್ರ ಮೂಲಕ ನಮ್ಮ GK ವೆಂಕಟೇಶ್ವರವ್ರ ಆ ಕಾರ್ಯಕ್ರಮಕ್ಕೆ S ಮಹೇಂದರ್ ಅವರು, ಅವಿನಾಶ್ ಅವ್ರನ್ನ ಅತಿಥಿಯಾಗಿ ಕರೆದು ಅವ್ರ ಕೈಲಿ ಬಹುಮಾನವನ್ನು ಕೊಡಿಸಿದ್ದು. ಅಂದರೆ ನನಗೆ ಆ ಕಾಲದಲ್ಲಿ ಹಣವೇ ಇಲ್ಲದಂಥ ಖಾಲಿ ಜೇಬಿನಲ್ಲಿ ಇಂಥ ಕಾರ್ಯಕ್ರಮ ಮಾಡೋದಕ್ಕೆ ಕೈ ಆಗ್ತದೆ. ಅದು ಒಂದು ದೊಡ್ಡ ಸಾಹಸನೇ. ಅದು ಗಾಯಕನಾಗಿ, ಸಂಘಟಕನಾಗಿ ಅಲ್ಲಿಂದ ಆರಂಭವಾದಂಥ ಬಹುಶಃ ಇವತ್ತಿನ ತನಕವೂ ನನಗೆ ದಣಿವು ಅಂತ ಅನಿಸಿಲ್ಲ. ಒಂದು ಕಾರ್ಯಕ್ರಮಕ್ಕೆ ನಾನು ಕೈ ಹಾಕ್ದಾಗ ನಾನು ಏನೋ ಹುಮ್ಮಸ್ಸಿನಿಂದ ಕೈ ಹಾಕ್ತೀನಿ. ಹೇಗಾಗುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಕಾರ್ಯಕ್ರಮ ಯಶಸ್ವಿಯಾದಾಗ ಏನೋ ಸಂತೃಪ್ತ ಭಾವ, ಸಾರ್ಥಕ ಭಾವ, ಚೆನ್ನಾಗಾಯ್ತು ಕಾರ್ಯಕ್ರಮ, ಇಷ್ಟೇ ಸಂತೋಷದಲ್ಲಿ ಇವತ್ತಿಗೂ ಕಳ್ಕೊಂಬರ್ತಾ ಇದ್ದೀನಿ. ಆ ನಂತರ ನಾನು ಬಹುಶಃ 92ರಿಂದ ಬೇರೆ ಬೇರೆ ಆರ್ಕೆಸ್ಟ್ರಾಗಳಲ್ಲಿ ಒಂದಷ್ಟು ವರ್ಷ ಹಾಡಿ, ಆ ನಂತರ ನನ್ನದೇ ಒಂದು ತಂಡವನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಇವತ್ತಿಗೂ ನಾನು ಕೊಡ್ತಾ ಬಂದಿದ್ದೀನಿ. ಬಹುಶಃ ಒಂದು ಅವತ್ತು ವರ್ಷ ಪೂರ್ತಿ ನಡೀತಾ ಇದ್ದಂಥ ಕಾಲಮಾನ ಅದು. ವಾದ್ಯಗೋಷ್ಠಿಗಳ ವೈಭವ ಅದು ಬಿಡಿ. ಹೆಚ್ಚು ಕಮ್ಮಿ ಒಂದು 6000 ವೇದಿಕೆಯಲ್ಲಿ ಹಾಡಿದಂಥ ತೃಪ್ತಿ ನಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ. ಅದ್ರ ಜೊತೆಯಲ್ಲೇ ನನಗೆ ಈ ನಟನಾ ಗೀಳು ಅಂದರೆ ನಾಟಕದಲ್ಲಿ ಅಭಿನಯಿಸುವಂಥ ಗೀಳು ನಮಗೆ ಶಾಲಾ ಕಾಲೇಜಿಂದ ಬಂದಂಥದ್ದು. ರಾಮನಗರದಲ್ಲಿ ಒಂದು ನಾಟಕೋತ್ಸವ ನಡೆಯುತ್ತೆ. ಅಲ್ಲಿ 94 ಇರ್ಬೋದು, ಬಹುಶಃ 94ರಲ್ಲಿ ನಾವು ಅಲ್ಲಿ ಒಂದು ಪ್ರಯೋಗ ಮಾಡೋಣ, ಸಾಮಾಜಿಕ ನಾಟಕವನ್ನು ಅಂಥೇಳಿ ನಾವೇ ಒಂದಷ್ಟು ಜನ ಗೆಳೆಯರು ಒಂದು ಸಾಮಾಜಿಕ ನಾಟಕವನ್ನು ಅಭ್ಯಾಸ ಮಾಡಿ ಅಲ್ಲಿ ಪ್ರದರ್ಶನ ಕೊಡ್ತೀವಿ. ಮೊಟ್ಟ ಮೊದಲ ಸಾಮಾಜಿಕ ನಾಟಕ ಕೊರಳ ಕೊಯ್ದವರು ಅಂತೇಳಿ ಆ ಕಥಾನಾಯಕನ ಪಾತ್ರ ನಾನು ಮಾಡ್ತೀನಿ ಆ ನಾಟಕದಲ್ಲಿ. ಅಂದರೆ ನನಗೆ ನೋಡಿ, ಬರವಣಿಗೆ, ಗಾಯನ, ನಟನೆ ಒಂದರಿಂದ ಇವೆಲ್ಲವೂ ಅಂಟ್ಕೊಳ್ತಾ ಬಂತು. ಒಂದು ನಾಟಕ ಮಾಡಿ ಸುಮ್ಮನಾಗೋದಿಲ್ಲ. ಮತ್ತು ಕುರಿದೊಡ್ಡಿ ಕುರುಕ್ಷೇತ್ರ ಅಂತೇಳಿ ಅದೊಂದು ಯಶಸ್ವಿ ನಾಟಕ. ಅದರಲ್ಲೂ ಕಥಾನಾಯಕನ ಪಾತ್ರ ಮಾಡ್ತೀನಿ, ಅದು ಯಶಸ್ವಿ ಆಗುತ್ತೆ. ಆ ನಂತರ ಸ್ವಲ್ಪ ವರ್ಷಗಳಲ್ಲೇ ನಾನು ಈ ಆರ್ಕೆಸ್ಟ್ರಾ ಹಾಡ್ತಾ ಬೆಂಗಳೂರಿಗೆ ಬರ್ತಾ ಹೋಗ್ತಾ ಇದ್ದಾಗಲೇ ಬಾನಂದೂರು ಕೆಂಪಯ್ಯನವರು ಅಂತೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇರ್ತಾರೆ. ಅವರು ನಮ್ಮ ರಾಮನಗರ ತಾಲೂಕಿನವರು. ನನಗೆ ಯಾರೋ ಒಬ್ಬರು ಮಾಹಿತಿ ಹೇಳ್ತಾರೆ, ಆಕಾಶವಾಣಿನಲ್ಲಿ ಬಳಸ್ಕೊಳ್ಳಿ, ಅವಕಾಶಗಳಿದೆ ಅಂಥೇಳಿ. ಅಲ್ಲಿ ನಾನು ಅವ್ರನ್ನ ಸಂಪರ್ಕ ಮಾಡ್ತೀನಿ, ಬಾನಂದೂರು ಕೆಂಪಯ್ಯನವ್ರನ್ನ.
ಅವರು ನೀವು ಏನು ಮಾಡ್ಬೋದು ಸರ್, ಈ ಥರ ನಾಟಕಗಳು ಮಾಡಿದ್ದೀವಿ, ಹಾಡ್ತೀವಿ, ಹಂಗಾರೆ ನಾಟಕ ಕೊಡ್ತೀರಾ, ಧ್ವನಿ ಕೊಡ್ತೀರಾ ಅಂತ ಹೇಳ್ತಾರೆ. ಹೌದು ಸರ್ ಕೊಡ್ತೀವಿ ಅಂದಾಗ ಆಕಾಶವಾಣಿನಲ್ಲಿ ನನಗೆ 2 ನಾಟಕಗಳಿಗೆ ಧ್ವನಿಯನ್ನು ಕೊಡೋದಕ್ಕೆ ಅವಕಾಶವನ್ನು ಕೊಡಿಸ್ತಾರೆ. ಕತೆಗಾರ ಮತ್ತು ಅಜ್ಜ ನೆಟ್ಟ ಆಲದ ಮರ ಅಂಥೇಳಿ 2 ಬಾನುಲಿ ನಾಟಕಗಳು, 94, 95 ಸಂದರ್ಭ ಇದು. ಈ ಅಜ್ಜ ನೆಟ್ಟ ಆಲದ ಮರ, ಕತೆಗಾರ 2 ನಾಟಕಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅನೇಕ ಮರುಪ್ರಸಾರವನ್ನು ಕಂಡಂಥ ನಾಟಕಗಳು. ಮತ್ತು ವಿಶೇಷ ಅಂದರೆ ನಮಗೆ ಇವೆಲ್ಲವೂ ದುಡ್ಡು ವ್ಯಾಪಾರ ಅಂತ ಖಂಡಿತ ಗೊತ್ತಿರಲಿಲ್ಲ ನನಗೆ. ಆಕಾಶವಾಣಿನಲ್ಲಿ ನಾಟಕ ನಾವು ಧ್ವನಿ ನೀಡ್ತೀವಿ ಎಲ್ಲ ಗೆಳೆಯರು ಸೇರಿ, ನಾನು ಅಲ್ಲೂ ಕಥಾನಾಯಕನ ಪಾತ್ರ ನಾನೇ ಧ್ವನಿ ನೀಡ್ತೀನಿ. ಅಲ್ಲಿ ಆಕಾಶವಾಣಿಯಲ್ಲಿ ರೆಕಾರ್ಡ್ ಮಾಡಿದಂಥ ಮುಖ್ಯಸ್ಥರು ಯಾರು, ಇಲ್ಲಿ ತಂಡದ ಮುಖ್ಯಸ್ಥರು ಅಂತಾರೆ. ಅವತ್ತಿಗೆ ನಾವು ಅಮರ ಜ್ಯೋತಿ ಕಲಾ ಬಳಗ ಅಂತೇಳಿ ಒಂದು ಸಾಂಸ್ಕೃತಿಕವಾದ ಸಂಘಟನೆಯನ್ನು ರಾಮನಗರದಲ್ಲಿ ನಾನು ಮಾಡ್ಕೊಂಡಿರ್ತೀನಿ. ಅಂದರೆ ಈ ಥರದ ಚಟುವಟಿಕೆಯನ್ನು ಮಾಡೋದಕ್ಕೋಸ್ಕರ ಅಲ್ಲಿ ಅವರು ಕರೆದುಬಿಟ್ಟು ನಮಗೆ ಒಂದು ಚೆಕ್ ಬರೀತಾರೆ. 400 ರೂಪಾಯಿ ಚೆಕ್ ಕೊಡ್ತಾರೆ ನಮಗೆ. ನನಗೆ ಗೊತ್ತಿಲ್ಲ ಇದು ಆಕಾಶವಾಣಿನಲ್ಲಿ ಧ್ವನಿ ನೀಡಿದರೆ ದುಡ್ಡು ಕೊಡ್ತಾರೆ ಅಂತ ಗೊತ್ತಿಲ್ಲ. ಜೊತೆಗೆ ನನ್ನ ಅಮರ ಜ್ಯೋತಿ ಕಲಾ ಬಳಗ ನೋಂದಣಿ ಆಗಿಲ್ಲ. ಅದು ನಮಗೆ ಅವೇನೋ ಗೊತ್ತಿಲ್ಲದ ಕಾಲ ಬಿಡಿಯೋದು. ರಿಜಿಸ್ಟರ್ ಮಾಡಿಸ್ಬೇಕು, ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕು, ಇವೆಲ್ಲ ಗೊತ್ತಿಲ್ಲ ನಮಗೆ. ನಮಗಿದ್ದಿದ್ದು ಒಂದೇ ಉದ್ದೇಶ, ನಮ್ಮ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಒಂದು ಸಂಘಟನೆಯ ಲೇಬಲ್ ಬೇಕು, ಅಮರ ಜ್ಯೋತಿ ಕಲಾ ಬಳಗ ಅಂತ ಮಾಡಿದ್ದೆ ಅಷ್ಟೇ. ಅಲ್ಲಿ ನನಗೆ 400 ರೂಪಾಯಿ ಚೆಕ್ ಕೊಡ್ತಾರೆ ಅವರು. ಚೆಕ್ ಅದು ಏನಂದರೆ ಅಕೌಂಟ್ ಮೂಲಕ ನಾವು ತೊಗೋಬೇಕು. ನಮ್ಮದು ಅಕೌಂಟೇ ಇಲ್ವಲ್ಲ ಅಮರ ಜ್ಯೋತಿ ಕಲಾ ಬಳಗದ್ದು. ನೀವು ನಂಬೋದಿಲ್ಲ ಸರ್, 95ರಲ್ಲಿ ಕೊಟ್ಟಂಥ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಆ 400 ರೂಪಾಯಿ ಚೆಕ್ ಇವತ್ತು ನನ್ನ ಹತ್ರ ಇದೆ. ಅದನ್ನು ನೋಡಿದಾಗ ಏನೋ ಸಂತೋಷ, ನನಗೆ ನೆನಪುಗಳು ಮರುಕಳಿಸ್ತವೆ. ಅಂದರೆ ಇವೆಲ್ಲ ಇವತ್ತು ನಾನು ಏನಕ್ಕೆ ನೆನಪು ಮಾಡ್ಕೊಂಡು ಸಂತೋಷ ಪಡ್ತೀನಿ ಅಂದರೆ, ಆಗಲೇ ಹೇಳಿದಾಗ ಇವತ್ತು ಲಾಭ ಇಲ್ಲದೆ ಏನೂ ನಡೀತಾ ಇಲ್ಲ. ಇವತ್ತು ಬದುಕು ಮುಖ್ಯ ಆಗಿದೆ. ಇವತ್ತು ನೀನೇನೆಲ್ಲ ಮಾಡಿ ಏನು ಪ್ರಯೋಜನ, ನಿನ್ನ ಬದುಕು ಚೆನ್ನಾಗಿರಬೇಕು, ಬದುಕು ನೋಡು, ನಿನ್ನ ಬದುಕಿಗೆ ನೆರವಾಗುತ್ತಾ ಮಾಡು, ಇಷ್ಟಕ್ಕೆ ಸೀಮಿತ ಆಗಿದೆ. ಇನ್ನೊಂದು ಕಡೆ ನೋಡಿದ್ರೆ ಇವತ್ತು ಏನು ತಂತ್ರಜ್ಞಾನ ಬಂದ ನಂತರ ಈ ಸಾಮಾಜಿಕ ಮಾಧ್ಯಮ ಜಾಲತಾಣ ಏನು ಬಂತು, ಏನೇನು ಅಲ್ಲದವರು ಎಲ್ಲವೂ ಆಗ್ತಾ ಇದ್ದಾರೆ ಇವತ್ತು. ಇದು ಬಹಳ ದೊಡ್ಡ ದುರಂತ. ಇದು ಎಲ್ಲೋ ಒಬ್ಬ ಮಹನೀಯ ಅವನ ಬದುಕನ್ನು ಒಂದು 30 ವರ್ಷವೋ 40 ವರ್ಷವೋ ಬದುಕು ಸವಸಿ ಎಲ್ಲೋ ಕಳೆದೋಗಿರ್ತಾನೆ. ಅಂಥವನು ಬೇಗ ಈ ಮಾಧ್ಯಮದ ಮುಂದೆ ಬರ್ತಾ ಇಲ್ಲ. ಇವತ್ತು ಗೆಲ್ಲೋ ಅರಬರೆ ತುಂಡು ಬಟ್ಟೆ ಹಾಕ್ಕೊಂಡು ಹುಚ್ಚುಚ್ಚ ಕುಣಿದಂಥವ್ರು ದಿಢೀರ್ ಪ್ರತ್ಯಕ್ಷ ಆಗಿಬಿಡ್ತಾ ಇದ್ದಾರೆ. ರಾತ್ರೋರಾತ್ರಿ ಸೆಲೆಬ್ರಿಟಿಗಳು. ಇದು ನೋಡಿ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಇವತ್ತು. ಅಲ್ಲಾರೋ ಒಬ್ಬ ಅರಚಾಡ್ಕೊಂಡು ಒಂದು ವಿಡಿಯೋ ಮಾಡ್ತಾನೆ, ದಿಢೀರಂತ ಕರ್ಕೊಂಬಂದು ಯಾವುದೋ ಒಂದು ಮಾಧ್ಯಮ ಅವನ್ನ ಕೂರಿಸುತ್ತೆ, ಅವನ್ನ ಚರ್ಚೆ ಮಾಡಿಸುತ್ತೆ. ಅಂದರೆ ಸಮಾಜಕ್ಕೆ ಇವರೆಲ್ಲ ಆದರ್ಶ ವ್ಯಕ್ತಿಗಳ. ಇವತ್ತಿನ ಜನಾಂಗ ಯಾರನ್ನು ಸೆಲೆಬ್ರಿಟಿಯಾಗಿ ತಗೋಬೇಕು?